ಹುಣಸೂರಿನ ನಾಗರಿಕ ಬಂಧುಗಳಿಗೆ, ಎ ರಾಮೇಗೌಡ ಪ್ರಾಂಶುಪಾಲರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರು ಈ ಕಡೆಯಿಂದ ನಮಸ್ಕಾರ ತಿಳಿಸ್ತಾ, ನಮ್ಮ ಕಾಲೇಜು ತಾಲೂಕಿನಲ್ಲಿ ಅತಿ ದೊಡ್ಡ ಕಾಲೇಜು, ಸರ್ಕಾರಿ ಸ್ವಾಮ್ಯದಲ್ಲಿ ನಡೀತಾ ಇದೆ. ಒಂದು ಖಾಸಗಿ ಕಾಲೇಜಲ್ಲಿ ಏನೇನು ಸವಲತ್ತುಗಳು, ಸಂಯೋಜನೆಗಳು, ವ್ಯವಸ್ಥೆಗಳಿರಬೇಕು ಅದೆಲ್ಲ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸು, ಕಾಮರ್ಸಲ್ಲಿ ಮತ್ತು ಸೈನ್ಸಲ್ಲಿದೆ. ಕಾಮರ್ಸಲ್ಲಿ 3 ಕಾಂಬಿನೇಷನ್ ಇದೆ, ಸೈನ್ಸಲ್ಲಿ 2 ಕಾಂಬಿನೇಷನ್ ಇದೆ, 2 ಸೆಕ್ಷನ್ಗಳಿದೆ. ಕಾಮರ್ಸಲ್ಲಿ 2, ಸೈನ್ಸಲ್ಲಿ 2. ಆರ್ಟ್ಸಲ್ಲಿ 4 ಸೆಕ್ಷನ್ ಇದೆ, HGP ಮತ್ತು HGPS ಅಂತ. ಒಟ್ಟು 1210 ಮಕ್ಕಳು ಕಳೆದ ವರ್ಷ ವ್ಯಾಸಂಗ ಮಾಡಿ 557 ದ್ವಿತೀಯ PUC ಮಕ್ಕಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ವರ್ಷದ ಫಲಿತಾಂಶ ಅತ್ಯುತ್ತಮವಾಗಿದ್ದು ಸುಮಾರು 85% ಫಲಿತಾಂಶ ಪಡ್ಕೊಂಡಿದ್ದೀವಿ. ಅದರಲ್ಲಿ 65 ಅತಿ ಹೆಚ್ಚು ಉನ್ನತ ಶ್ರೇಣಿ ಪಾಸಾಗಿರ್ತಕ್ಕಂಥ ಮಕ್ಕಳು. ಸುಮಾರು 300 ವಿದ್ಯಾರ್ಥಿನಿಯರು ಪ್ರಥಮ ದರ್ಜೆಯಲ್ಲಿ, 95 ಮಕ್ಕಳು ದ್ವಿತೀಯ ದರ್ಜೆಯಲ್ಲಿ, ಉಳಿದ ಕೆಲವು ಮಕ್ಕಳು ಮಾತ್ರ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 7 ಮಕ್ಕಳು ತುಂಬ ಒಳ್ಳೆಯ ಫಲಿತಾಂಶ ಪಡ್ಕೊಂಡಿದ್ದಾರೆ. ಅತಿ ಹೆಚ್ಚು 572 ಅಂಕಗಳನ್ನು ಕೀರ್ತನ ಅಂತಕ್ಕಂಥ ವಿದ್ಯಾರ್ಥಿನಿ ಪಡ್ಕೊಂಡಿದ್ದಾಳೆ. ಅದೇ ಥರ ವಾಣಿಜ್ಯ ವಿಭಾಗದಲ್ಲಿ 27 ಉನ್ನತ ದರ್ಜೆಯಲ್ಲಿ ಪಾಸಾಗಿ, ರಿಶಾನಾ ಮತ್ತು ಹರ್ಷಿತಾ ಅಂತಕ್ಕಂಥ 2 ವಿದ್ಯಾರ್ಥಿನಿಯರು 577ರಂತೆ ತಲಾ 577ರಂತೆ ಫಲಿತಾಂಶ ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಬಿಂದು ಅಂತಕ್ಕಂಥ ವಿದ್ಯಾರ್ಥಿನಿ ಇಕೊನಾಮಿಕ್ಸ್ನಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಇದು ಒಂದು ಕಾಲೇಜಿನ ಒಂದು ಹಿರಿಮೆ. ಹಾಗೆಯೇ ಕಂಪ್ಯೂಟರ್ ಸೈನ್ಸಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ಗಳು ಬಂದಿದೆ. ಇನ್ನು ವಾಣಿಜ್ಯ ವಿಭಾಗದಿಂದ ನಾವು ಕಲಾವಿದಕ್ಕೆ ಹೋದರೆ HGPನಲ್ಲಿ 96% ವಿದ್ಯಾರ್ಥಿನಿಯರು ಪಾಸಾಗಿದ್ದಾರೆ. ಅದರಲ್ಲಿ 22 ಡಿಸ್ಟಿಂಕ್ಷನ್ಗಳು ಬಂದಿದೆ. ಇನ್ನು HGPSನಲ್ಲಿ ತುಂಬ ಹಳ್ಳಿಯ ಮಕ್ಕಳು, ತುಂಬ ಆರ್ಥಿಕವಾಗಿ ಬೆಳೆದ ಮಕ್ಕಳು ಓದ್ತಾ ಇರ್ತಕ್ಕಂಥ ಇದು ಕಾಡು ಜನಗಳು ಕೂಡ ಇದರಲ್ಲಿ ಜೇನುಗುರುಗಳು. ಅಂತಹ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಪಡ್ಕೊಂಡು ಕಾಲೇಜಿನಲ್ಲಿ ವಾಣಿಜ್ಯದಲ್ಲಿ 95ಕ್ಕಿಂತ ಜಾಸ್ತಿ, ವಿಜ್ಞಾನದಲ್ಲಿ ಸುಮಾರು 74, ಕಲಾ ವಿಭಾಗದಲ್ಲಿ ಸುಮಾರು 88% ಫಲಿತಾಂಶ ಪಡ್ಕೊಂಡು ಕಾಲೇಜಿನ ಪೂರ್ತಿಯಾಗಿ ಕಾಲೇಜಿನ ಒಟ್ಟಾರೆ ಫಲಿತಾಂಶ ನಮಗೆ 84.5% ಪಡ್ಕೊಂಡಿದ್ದಾರೆ. ಇದು ನಮ್ಮ ಕಾಲೇಜಿನ ಹಿರಿಮೆ. ಈ ಒಂದು ಫಲಿತಾಂಶ ಪಡ್ಕೊಳ್ಳಿಕ್ಕೆ ನಮ್ಮ ಕಾಲೇಜಿನ ಉಪನ್ಯಾಸಕ ಮಿತ್ರರು ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅವರಿಗೆ ರಿವಿಷನ್ ಮಾಡಿಸಿದ್ದಾರೆ, ಕಾಲಕ್ಕೆ ಪಾಠ ಮಾಡಿದ್ದಾರೆ. ಪಾಠದ ಜೊತೆಗೆ ಒಂದಷ್ಟು ಜೀವನಕ್ಕೆ ಹೆಂಗೆ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಮಾನ್ಯ ಶಾಸಕರ ಒಂದು ಸಹಕಾರ ಚೆನ್ನಾಗಿರುತ್ತೆ. ಯಾಕಂದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ಅನುಕೂಲ ಆಗಲಿ, CET NEET ಎಕ್ಸಾಮ್ಗೆ ಅಂತೇಳಿ ಉಚಿತವಾಗಿ ತಮ್ಮ ಖರ್ಚಿನಿಂದ ಮಾನ್ಯ ಶಾಸಕರು ಹೋದ ವರ್ಷ ಒಂದು CET ತರಗತಿಗಳನ್ನು ನಡೆಸ್ಕೊಟ್ಟಿದ್ದಾರೆ. ಸೊ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯವರು, ನಾಗರಿಕರು ಮತ್ತು ಮಕ್ಕಳು ತುಂಬ ಚೆನ್ನಾಗಿ ಪರಿಶ್ರಮ ಪಟ್ಟು ನಮ್ಮ ಕಾಲೇಜಿನ ಕೀರ್ತಿನ ಹೆಚ್ಚಿಸಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜು ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾಗಿದೆ. ಪ್ರಯೋಗಾಲಯಗಳಂತೂ ಅತ್ಯಾಧುನಿಕ ಪ್ರಯೋಗಾಲಯಗಳಿದೆ. ಕಂಪ್ಯೂಟರ್ ಸೈನ್ಸಲ್ಲಂತೂ 2 ಲ್ಯಾಬ್ಗಳಿದೆ. ನಮ್ಮ ಸಮಸ್ತ ಹುಣಸೂರು ನಾಗರಿಕ ಬಂಧುಗಳು SSLC ಪರೀಕ್ಷೆ ಆದ ತಕ್ಷಣ ಖಾಸಗಿ ಕಾಲೇಜ್ ಅಂತ ಮುರಿದೆ ಅಥವಾ ಸರ್ಕಾರಿ ಕಾಲೇಜ್ ಅಂತ ಒಂದು ದಾಸ್ತಾರ ತೋರಿಸಿದೆ. ಎಲ್ಲ ಸೌಲಭ್ಯಗಳಿರ್ತಕ್ಕಂಥ ಅತ್ಯುತ್ತಮ ಫಲಿತಾಂಶ ಪಡ್ಕೊಂಡಿರ್ತಕ್ಕಂಥ ವಿಶಾಲವಾದಂಥ ಒಂದು ಆವರಣ ಇರತಕ್ಕಂಥ ಒಳ್ಳೆಯ ರೂಮ್ಗಳಿರ್ತಕ್ಕಂಥ ಲ್ಯಾಬೊರೇಟರಿ ಇರ್ತಕ್ಕಂಥ ನಮ್ಮ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಹುಣಸೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಮೊದಲಿಗೆ ನಾನು ಎನ್ ವಿ ಚನ್ನಬಸವಯ್ಯ ಅಂತ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಹುಣಸೂರಿನಲ್ಲಿ ಈ ಕಾಲೇಜಿನಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಮಕ್ಕಳು ಅಧ್ಯಯನ ಮಾಡ್ತಿದ್ದಾರೆ. ಈ ನಮ್ಮ ಕಾಲೇಜು ಸಾಮಾನ್ಯವಾಗಿ ಸರ್ಕಾರಿ ಕಾಲೇಜುಗಳು ಅಂತಂದರೆ ಹೆಚ್ಚಿನವರು ಅಂದರೆ ಏನು ಮೂಗು ಮುರಿತಕ್ಕಂಥದ್ದು ಸರ್ಕಾರಿ ಕಾಲೇಜಲ್ವಾ ಅಂತ ಭಾಳ ಉಪೇಕ್ಷೆಯಿಂದ ಮಾತನಾಡ್ತಕ್ಕಂಥದ್ದು ನಾವೆಲ್ಲ ಕಡೆ ಕೂಡ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಕಾಲೇಜಿನಲ್ಲಿ ಇವತ್ತು ಇರ್ತಕ್ಕಂಥ ಸವಲತ್ತುಗಳು, ಕಟ್ಟಡಗಳು, ಸುಸಜ್ಜಿತವಾದ ಕಟ್ಟಡಗಳು, ಉತ್ತಮವಾದ ಕಂಪ್ಯೂಟರ್ ಸೈನ್ಸ್ ಪ್ರಯೋಗಾಲಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಪ್ರಯೋಗಾಲಯಗಳು ತುಂಬ ಉನ್ನತ ಮಟ್ಟದಲ್ಲಿದ್ದಾವೆ. ಯಾವುದೇ ಖಾಸಗಿ ಕಾಲೇಜುಗಳಿಗೂ ಕಡಿಮೆ ಇಲ್ಲದಂತಹ ಒಂದು ವ್ಯವಸ್ಥೆ ನಮ್ಮ ಈ ಕಾಲೇಜಿನಲ್ಲಿದೆ. ಇದಕ್ಕೆಲ್ಲ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಭಾಳ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿ ಈ ಒಂದು ಕಾಲೇಜನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತಕ್ಕಂತಹ ಮಹದಾಶೆಯಿಂದ ತುಂಬ ಕ್ರಿಯಾಶೀಲರ ಕಾರ್ಯನಿರ್ವಹಿಸಿ ಬೇರೆ ಬೇರೆ ಕಡೆಯಿಂದ ದಾನಿಗಳನ್ನು ಹಿಡಿದು BNPL ಅಂತ ರಿಸರ್ವ್ ಬ್ಯಾಂಕ್ನ ಒಂದು ಬ್ರ್ಯಾಂಚ್, ಅದರಿಂದ ನಾವು ಕಂಪ್ಯೂಟರ್ ಸೈನ್ಸ್ ಲ್ಯಾಬನ್ನು ಡೆವಲಪ್ ಮಾಡಲಿಕ್ಕೋಸ್ಕರವಾಗಿ ಒಂದು ಫಂಡ್ ತಂದು ಆ ಮೂಲಕ ಉತ್ತಮವಾದ ಒಂದು ಕಂಪ್ಯೂಟರ್ ಸೈನ್ಸ್ ಲ್ಯಾಬನ್ನು ಮಾಡಿದ್ದೀವಿ. ಅದೇ ಥರ ಹಲವಾರು ದಾನಿಗಳಿಂದ ನಮ್ಮ ಸೈನ್ಸ್ ಫ್ಯಾಕಲ್ಟಿಯ ಅವಶ್ಯಕತೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯೋಗಾಲಯಗಳನ್ನು ಕೂಡ ಸುಸಜ್ಜಿತವಾಗಿ ನಾವು ಮಾಡಿದ್ದೀವಿ. ಇಲ್ಲಿ ಸಾಮಾನ್ಯವಾಗಿ ಬಡ ಮಕ್ಕಳು ಸರ್ಕಾರಿ ಕಾಲೇಜಿಗೆ ಸೇರ್ತಕ್ಕಂಥದ್ದು ಸಹಜ, ಸರ್ವೇ ಸಾಮಾನ್ಯವಾದಂಥ ಒಂದು ವಿಚಾರ. ಆದರೂ ಕೂಡ ಇಲ್ಲಿ ಹೆಚ್ಚಿನ ನುರಿತಂಥ ಕೌಶಲ್ಯಭರಿತವಾಗಿರ್ತಕ್ಕಂಥ ಉಪನ್ಯಾಸಕರುಗಳು ಇರೋದ್ರಿಂದಾಗಿ ಈ ವರ್ಷದಲ್ಲಿ ನಮಗೆ ತುಂಬ ಅತ್ಯಂತ ಉನ್ನತವಾದಂಥ ಒಂದು ಫಲಿತಾಂಶ ಹೊರಬಿದ್ದಿದೆ. ನಮ್ಮಲ್ಲಿ ಇಷ್ಟು ಮಕ್ಕಳ ಒಂದು ಸ್ಟ್ರೆಂತ್ ಇದ್ದರೂ ಕೂಡ 65 ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ, ಕಲಾ ವಿಭಾಗದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚಿನ ಡಿಸ್ಟಿಂಕ್ಷನ್ಗಳು ಬಂದಿದ್ದಾರೆ. ಮತ್ತು ಔಟ್ ತಗೊಂಡಿರ್ತಕ್ಕಂಥ ಮಕ್ಕಳು ಅರ್ಥಶಾಸ್ತ್ರದಲ್ಲಿ ಬಿಂದು KL ಅಂತ ತಗೊಂಡಿದ್ದಾರೆ. ಹಾಗೆ ಜಿಯೋಗ್ರಫಿನಲ್ಲಿ ಇಬ್ಬರು ಔಟ್ ತಗೊಂಡಿದ್ದಾರೆ. ಸಮಾಜಶಾಸ್ತ್ರದಲ್ಲೂ ಕೂಡ ಒಬ್ಬರು ಔಟ್ ತಗೊಂಡಿದ್ದಾರೆ. ಇತಿಹಾಸದಲ್ಲೂ ಕೂಡ ಅಮೃತ ಅಂತಕ್ಕಂಥ ಹುಡುಗಿ ಔಟ್ ತಗೊಂಡಿದ್ದಾರೆ. ಹೀಗಾಗಿ ಒಂದು ಉತ್ತಮವಾದ ವಾತಾವರಣ ನಮ್ಮ ಈ ಹುಣಸೂರಿನಲ್ಲಿ ಇದೆ. ನಮ್ಮ ನಾಗರಿಕರುಗಳು ಕಾಲೇಜಿನ ಕಡೆ ಗಮನ ಹರಿಸಿ ಸುಮ್ಮನೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪ್ರತಿಷ್ಠೆಗಳಿಗೆ ನಾವು ಒಳಗಾಗಿ ನಮ್ಮ ಮಕ್ಕಳನ್ನ ಖಾಸಗಿ ಕಾಲೇಜುಗಳು ಸೇರಿಸಬೇಕು ಅಂತ ಅನ್ನೋ ಉದ್ದೇಶದಿಂದ ನಮ್ಮ ಹೊಟ್ಟೆ ಬಟ್ಟೆಗಳನ್ನೆಲ್ಲ ಕಟ್ಟಿ ಹೆಚ್ಚಿನ ಹಣನ ಕೊಟ್ಟು ನಾವು ಮಕ್ಕಳನ್ನ ಬೇರೆ ಬೇರೆ ಖಾಸಗಿ ಕಾಲೇಜುಗಳು ಸೇರಿಸಿ ಅಲ್ಲಿ ವ್ಯಾಸಂಗ ಮಾಡಿಸ್ತೀವಿ. ಅದಕ್ಕಿಂತ ಅತ್ಯಂತ ಉನ್ನತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಈ ಸರ್ಕಾರಿ ಕಾಲೇಜಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪ್ರಯುಕ್ತ ಎಲ್ಲರೂ ಕೂಡ ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು, ತಮ್ಮ ಮಕ್ಕಳುಗಳನ್ನು SLC ಆದಮೇಲೆ PUC ವ್ಯಾಸಂಗಕ್ಕೆ ಸರ್ಕಾರಿ ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮಕ್ಕಳ ಭವಿಷ್ಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಪಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ಹೆಣ್ಮಕ್ಕಳ ಕಾಲೇಜ್ ಆದ ಕಾರಣ ಎಲ್ಲ ಉಪನ್ಯಾಸಕರುಗಳು ಜವಾಬ್ದಾರಿಯುತವಾಗಿ ಹೆಣ್ಮಕ್ಕಳ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಆಗಲಿ, ಅವರ ವ್ಯಾಸಂಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಆಗಲಿ, ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳ ವಿಚಾರದಲ್ಲಿ ಆಗಲಿ ಭಾಳಷ್ಟು ಕಾಳಜಿ ವಹಿಸ್ತಾರೆ, ಜವಾಬ್ದಾರಿಯಿಂದ ಇದ್ದಾರೆ. ಅಂತಕ್ಕಂಥ ಪ್ರಾಚಾರ್ಯರ ಒಂದು ಉಪನ್ಯಾಸಕರ ಒಂದು ಬಾಂಧವ್ಯ ಉತ್ತಮವಾಗಿದ್ದು ಎಲ್ಲವೂ ಕೂಡ ಮಕ್ಕಳ ಪರವಾಗಿ ಧನಾತ್ಮಕವಾಗಿ ಕ್ರಿಯಾಶೀಲತೆಯಿಂದ ಇವತ್ತು ಈ ಒಂದು ವ್ಯವಸ್ಥೆ ನಡೀತಾ ಇರೋದ್ರಿಂದಾಗಿ ಉತ್ತಮವಾದ ರಿಸಲ್ಟ್ ಬಂದಿದೆ. ಆದ ಕಾರಣ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಅಂತಂದರೆ ಇಂಥ ಉತ್ತಮವಾದ ಅವಕಾಶವನ್ನು ಬಳಸ್ಕೊಳ್ಬೇಕು. ತಾವು ತಮ್ಮ ಮಕ್ಕಳನ್ನ ಉನ್ನತವಾದ ಮಟ್ಟಕ್ಕೆ ವ್ಯಾಸಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕಳ್ಕಳಿ ಮಾಡ್ಕೊಳ್ತೇನೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಹರ್ಷಿತಾ. ಸೆಕೆಂಡ್ PUC ಮತ್ತು ಸೆಕೆಂಡ್ PUCಲಿ ಮಾರ್ಕ್ಸು 577 ಮತ್ತು 91%, 96%.
ಮತ್ತು ಅಕೌಂಟ್ಸಲ್ಲಿ 100 ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ಅಕೌಂಟ್ಸಲ್ಲಿ ಈ ಸಲ ಜಾಸ್ತಿ ಬರಲೇಬೇಕು ಅಂದ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಕರೆಸ್ಬಿಟ್ಟು ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಸಹ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅದರಿಂದ ಅಕೌಂಟ್ಸಲ್ಲಿ ಎಲ್ಲರೂ ಸಹ ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕೆ ಸಾಧ್ಯ ಆಯಿತು. ಮತ್ತು ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ ಜಿಯೋಗ್ರಫಿ ಸರ್ ಮತ್ತು ಅವರು ಚೆನ್ನಾಗಿ ಪಾಠ ಮಾಡ್ತಿದ್ರು. ಮತ್ತು ಎಕನಾಮಿಕ್ಸ್ ಸರ್ ಅವರು ಚೆನ್ನಾಗಿ ಪಾಠ ಮಾಡ್ತಿದ್ರು. ಅದರಿಂದ ಎಲ್ಲದರಲ್ಲೂ ತೆಗಿಯೋಕ್ಕೆ ಜಾಸ್ತಿ ನಮ್ಗೆ ಸಾಧ್ಯ ಆಯಿತು. ನಮ್ಮದು ಹಳ್ಳಿಯಿಂದ ನಾವು ಬಂದಿರೋದು, ಆದರೂ ಚೆನ್ನಾಗಿ ಓದಲೇಬೇಕು ಅಂತ ಓದಿದ್ದೀವಿ. ಹಂಗೆ ನಾವು ಓದಿರೋದಕ್ಕೆ ಪ್ರತಿಫಲನೂ ಸಿಕ್ಕೈತೆ, ಮಾರ್ಕ್ಸು ಬಂದೈತೆ, ಒಳ್ಳೆ ಮಾರ್ಕ್ಸು. ಮತ್ತು ನಮ್ಮ ಕಾಲೇಜಲ್ಲಿ ಹೇಳ್ತಿದ್ರು ಯಾವಾಗಲೂ ಕಾಮರ್ಸ್ ಹೈಯೆಸ್ಟ್ ಇರೋದು, ಈ ಸಲನೂ ಬರಬೇಕು ಅಂತ. ಆದ್ದರಿಂದ ಈ ಸಲನೂ ಹೈಯೆಸ್ಟ್ ಬಂದೈತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ ಎಂ ಅಂತ. ನನ್ನ ತಂದೆ ಮಹದೇವಾಚಾರ್, ನನ್ನ ತಾಯಿ ಜ್ಯೋತಿ ಅಂತ. ನಾನು ಮೊದಲು ಓದಿದ್ದು ಆದರ್ಶ ವಿದ್ಯಾಲಯದಲ್ಲಿ. ನೆಕ್ಸ್ಟ್ ಮರಿಮಲ್ಲಪ್ಪ ಕಾಲೇಜಿಗೆ ಸೇರ್ಕೋಬೇಕು ಅಂತ ಹೋಗಿ ಅಲ್ಲೇನೋ ಪ್ರಾಬ್ಲಮ್ ಆದಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದು. ಗೌರ್ಮೆಂಟ್ ಕಾಲೇಜ್ ಅಂತ ನನಗೆ ನಿಜವಾಗ್ಲೂ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಅದಾದಮೇಲೆ ನಮ್ಮ ಅಪ್ಪನ ಹಿಂಸೆಯಿಂದ ಬಂದಿದ್ದೆ ಇಲ್ಲಿಗೆ. ಇಲ್ಲಿ ಬಂದಮೇಲೆ ಅನ್ನಿಸ್ತು ಕಾಲೇಜು ಎಷ್ಟು ನನಗೆ ಓದೋಕ್ಕೆ ಎಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ರು ಟೀಚರ್ಸು, ನಮ್ಮ PCMB ಟೀಚರ್ಸು ಅಂತಂದರೆ ಫುಲ್ ಏನಾದರೂ ಒಂದು ಮಾಡಬೇಕು, ಈ ಕಾಲೇಜ್ ಟಾಪ್ ಬರಬೇಕು ಅಂತ ಅನ್ನಿಸ್ತಿದೆ ಅವಾಗಲೂ. ಅದಾದಮೇಲೆ ನಮ್ಮ ಫಿಸಿಕ್ಸ್ ಲೆಕ್ಚರರ್ಸು JEE ಎಕ್ಸಾಮ್ ತಗೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. JEEಯಲ್ಲಿ 81% ಇದೆ. ನೆಕ್ಸ್ಟು ನೀಟು CET ಬರೀಬೇಕು ಅಂತ ಇದ್ದೀನಿ. ಅದಾದಮೇಲೆ ಇನ್ನು ನನಗೆ ಬೋರ್ಡ್ ಬಗ್ಗೆ ನಾನು ಜಾಸ್ತಿ ಏನು ಕಾನ್ಸಂಟ್ರೇಟ್ ಮಾಡೇ ಇರಲಿಲ್ಲ. ಫಸ್ಟಿಂದ ಜಾಸ್ತಿ JEE ಹೋಗಬೇಕು, NIT ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು 2 months ಅಷ್ಟೇ JEE ಅಂತ ಕುತ್ಕೊಂಡು ಓದಿದ್ದು. ಅದರಲ್ಲೂ ತುಂಬ ಏನೋ ಚೆನ್ನಾಗಿ ಸ್ಕೋರ್ ಆಗಿದೆ. ಇನ್ನು ಬೋರ್ಡ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಟೀಚರ್ಸು ಸ್ಪೆಷಲ್ ಕ್ಲಾಸ್ ತಗೊಂಡು ಮತ್ತು ಕ್ಲಾಸ್ಗಳು ಒಂದು ಸೆಕೆಂಡ್ ಫ್ರೀ ಬಿಡ್ತಿರ್ಲಿಲ್ಲ. ನಮ್ಮ ಸೈನ್ಸ್ ಅವ್ರನ್ನ ತುಂಬ ನಮಗೆ ಒಂದೊಂದ್ಸರಿ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಅವರು ತುಂಬ ಫೋರ್ಸ್ ಮಾಡಿ ನಮಗೆ ರೆಫರೆನ್ಸ್ ಬುಕ್ಗಳನ್ನ ಕೊಡಿಸಿ ಅವರೇ ಓದಿಸ್ತಿದ್ರು. ರೆಗ್ಯುಲರಾಗಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ರು. ಮತ್ತು ಏನಾದರೂ ಕಮ್ಮಿ ಬಂದರೆ ಯೂನಿಟ್ ಟೆಸ್ಟಲ್ಲೆಲ್ಲ ಕರೆದ್ಬಿಟ್ಟು ಯಾಕೆ ಓದ್ತಾ ಇದೆಯಾ, ಏನು ಓದ್ತಾ ಇದೆಯಾ, ಏನಾದರೂ ಕಷ್ಟ ಇದ್ದರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾಯಿದ್ರು. ನಾವು ನಿಜವಾಗ್ಲೂ ಎಷ್ಟು ತೆಗಿಬೇಕು ಅಂತಂದರೆ ನಮ್ಮ ಟೀಚರ್ಸ್ ಇನ್ಫ್ಲುಯೆನ್ಸ್ ತುಂಬಾ ಇದೆ. ನಾನು ದಿನಕ್ಕೆ 6 hours ಓದ್ತಿದ್ದೆ ಅಷ್ಟೇ, ಜಾಸ್ತಿ ಏನು ಓದ್ತಿರ್ಲಿಲ್ಲ. ಅದರಲ್ಲೂ ಬೋರ್ಡ್ಸ್ಗೆ ಅಂತ ಓದ್ತಿದ್ದು ಒಂದು 2 hours ಓದ್ತಿದ್ದೇನೋ ಅಷ್ಟೇ. ಅದು ಬಿಟ್ಟರೆ ಇನ್ನು JEE ಮತ್ತು NET ಓದ್ತಿದ್ದೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಆರ್. ನಾನು ಬೀಜನಹಳ್ಳಿಲಿರೋದು. ನನ್ನ ತಂದೆ ರಾಮಚಂದ್ರ, ತಾಯಿ ಸರಸ್ವತಿ. ಅಪ್ಪ ಅಮ್ಮ ಇಬ್ಬರೂ ವ್ಯವಸಾಯ ಮಾಡ್ತಿದ್ದಾರೆ. ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹುಣಸೂರಲ್ಲಿ ಓದಿದ್ದು. ನಂದು ಕಲಾ ವಿಭಾಗ. ಈ ಸಲ ನಾನು ನಮ್ಮ ಕಾಲೇಜಲ್ಲಿ ಕಲಾ ವಿಭಾಗದಲ್ಲೇ ನಾನು ಟಾಪರ್. ಸೊ ನನ್ನ ಈ ಸಾಧನೆಗೆ ಕಾರಣ ಒಂದು ನನ್ನ ಗುರುಗಳು, ಇನ್ನೊಂದು ನಾನು, ಇನ್ನೊಂದು ನನ್ನ ತಂದೆ ತಾಯಿ. ಎಲ್ಲರೂ ಹೇಳ್ತಾರೆ ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ. ಅದರಲ್ಲಿ ಒಂದು ಕೈ ನಾನಾದರೆ ಇನ್ನೊಂದು ಕೈ ನನ್ನ ಗುರುಗಳು. ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದಕ್ಕೆ ಕಾರಣ ನನ್ನ ಗುರುಗಳು. ಥ್ಯಾಂಕ್ ಯು ನನ್ನ ಎಲ್ಲ ಗುರುಗಳಿಗೆ. ಆ್ಯಂಡ್ ಈ ಕಾಲೇಜ್ ನಿಜವಾಗ್ಲೂ ಯಾವ ಪ್ರೈವೇಟ್ ಕಾಲೇಜ್ಗೂ ಕೀಳಂತ ಅನ್ಸೋದೇ ಇಲ್ಲ. ಎಲ್ಲ ಕಾಲೇಜ್ಗಿಂತಲೂ ನನ್ನ ಕಾಲೇಜ್ ಬೆಸ್ಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಉನ್ನತವಾಗೇ ಇದೆ. ನಮ್ಮ ಕಾಲೇಜ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಈ ಕಾಲೇಜು ಪ್ರಿನ್ಸಿಪಲ್ ಸರ್ ರಾಮೇಗೌಡ ಸರ್, ನೀವು ಕೊಟ್ಟ ಕೊಡುಗೆ ಈ ಕಾಲೇಜಿಗೆ ತುಂಬ ಅಪಾರವಾದದ್ದು. ಸೊ ನಿಮ್ಮಿಂದಲೇ ಇಲ್ಲಿ ಎಷ್ಟೋ ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದೆ. ಈ ವರ್ಷ 65 ಡಿಸ್ಟಿಂಕ್ಷನ್ ನಮ್ಮ ಕಾಲೇಜಲ್ಲಿರೋದು. ಅದಕ್ಕೆ ಸಾಧ್ಯ ಇಲ್ಲಿನ ಪ್ರಿನ್ಸಿಪಾಲ್, ಅವ್ರ ಕ್ರಿಯೇಟಿವ್ ಮೈಂಡ್, ಅವ್ರು ಮಾಡಿರೋ ಕೆಲಸಗಳು ಈ ಕಾಲೇಜ್ಗೋಸ್ಕರ ಒಂದೋ ಇನ್ನೊಂದಲ್ಲ, ತುಂಬ ಹೇಳೋಕ್ಕಾಗದೇ ಇರೋಷ್ಟು ಅವರು ಕೊಡುಗೆನ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಗುರುಗಳು ಕೂಡ ಅವರು ಬರೀ ಅವ್ರಿಗೆ ದುಡ್ಡು ಕೊಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಪಾಠ ಮಾಡಿಲ್ಲ, ಅಥವಾ ಅವ್ರು ನಮ್ಗೆ ಏನೂ ಹೇಳ್ಕೊಟ್ಟಿಲ್ಲ. ಈ ಮಕ್ಳಿಗೋಸ್ಕರನೇ ಅಂತ ಮಾಡಿರೋರು. ಇವತ್ತು ಎಲ್ಲರೂ ಅಷ್ಟೊಂದು ಡಿಸ್ಟಿಂಕ್ಷನ್ ಬಂದು ಒಂದು ಸ್ಥಾನ ಗಳಿಸಿದ್ದಾರೆ ಅನ್ನೋದಕ್ಕೆ ಕಾರಣ ಅವ್ರು ನಮ್ಮಿಂದ ಇರೋಂಥ ಗುರುಗಳು. ಎಲ್ರಿಗೂ ಥ್ಯಾಂಕ್ಸ್.
ಈ ಕಾಲೇಜಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಟಾಫ್ ಇದ್ದಾರೆ, ಎಲ್ಲ ಬೆಸ್ಟ್ ಲೆಕ್ಚರರ್ಸ್ ಆ್ಯಂಡ್ ಒಳ್ಳೆ ಪ್ರಿನ್ಸಿಪಾಲ್, ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಬಿಲ್ಡಿಂಗ್ಸ್ಗಳಿವೆ, ಸೈನ್ಸಿಗೆ ಹೆಲ್ಪ್ ಆಗೋ ಥರ ಎಲ್ಲ ಲ್ಯಾಬ್ಗಳಿದೆ, ಮತ್ತು ಕಾಮರ್ಸ್ ಅವರಿಗೆ ಎಲ್ರಿಗೂ ಇದೆ. ಹಾಗೆ ಸೈನ್ಸು ಮತ್ತು ಕಾಮರ್ಸ್ಗಿಂತ ಕೀಳೇನಲ್ಲ ಆರ್ಟ್ಸು. ಬೆಟರ್ ಅಂತ ಅನಿಸಿದ್ರೆ ಸೈನ್ಸು ಕಾಮರ್ಸಿಗೆ ಹೋಲಿಸ್ಕೊಂಡ್ರೆ ಆರ್ಟ್ಸೇ ಬೆಟರ್ ಅಂತ ಅನಿಸುತ್ತೆ. ಯಾವುದಕ್ಕೂ ಕೊರತೆ ಇಲ್ಲ. ನನಗೆ ಕಲಾ ವಿಭಾಗದಲ್ಲಿ ಓದಿರೋದಕ್ಕೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಕಲಾ ವಿಭಾಗದಲ್ಲಿ ಕೆಲವ್ರಿಗೆ ಮೈಂಡಲ್ಲಿ ಬಂದುಬಿಡಿರುತ್ತೆ, ನಾನು ಸೈನ್ಸ್ ತೊಗೋಬೇಕಾಗಿತ್ತು ಅಥವಾ ಕಾಮರ್ಸ್ ತೊಗೋಬೇಕಾಗಿತ್ತು, ಕಾಮರ್ಸ್ಗೆ ಸೈನ್ಸ್ಗಿರೋ ಬೆಲೆ ಆರ್ಟ್ಸ್ಗಿರಲ್ಲ ಅಂತ. ಬಟ್ ಅವೆರಡಕ್ಕೂ ಇಂಥ ಆರ್ಟ್ಸ್ ನನಗೆ ಮೇಲು ಅಂತ ಅನ್ನಿಸ್ತದೆ. I'm Rishana. I'm from Hunsur. I'm a daughter of Amanullah and Mariam. I scored 577, 96.16%. I'm a topper of the college. I want to pursue BCA in degree. I like to be a software architect, and I want to give a attempt in UPSC. Our college is the best college, I think, in Hunsur. Our faculty is the best one because they all are government lecturers. I don't think private colleges are better than this college. Thank you for that and Ascent. Thank you. ನನ್ನ ಹೆಸರು ರೋಹಿಣಿ ಅಂತ, PCMB ಸೈನ್ಸಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸೂರಲ್ಲಿ ಅಭ್ಯಾಸ ಮಾಡ್ತಿದ್ದೇನೆ. ನಮ್ಮೂರು ಗದ್ಗೆ ಹತ್ರ ಮಯೂರಾಪುರ ಅಂತ. ನನ್ನ ಪರ್ಸೆಂಟೇಜ್ 89. ನನ್ನ ಹೆಸರು ನೇತ್ರ ಅಂತ, ನಾನು ಹುಣಸೂರಿನಲ್ಲೇ ಬರೋದು. ನನ್ನ ಪರ್ಸೆಂಟೇಜ್ 90%. ನನ್ನ ಹೆಸರು ಮಂಜುಳಾ ಅಂತ, ನಾನು ಜವಳಿಕುಪ್ಪೆಯಿಂದ ಬರೋದು. ನಾನು PCMB ಕಾಂಪಿಟೇಷನ್ ತೊಗೊಂಡಿದ್ದೆ, ನನಗೆ 95% ಬಂದಿದೆ. ನನ್ನ ಹೆಸರು ವಿಸ್ಮಯ ಅಂತ, ನಾನು ನಾಡಪ್ನಹಳ್ಳಿಯಿಂದ ಬರೋದು. ನನಗೆ 87%. ನನ್ನ ಹೆಸರು ವಿದ್ಯಾಶ್ರೀ ಅಂತ, ನಂದು 530 ಮಾರ್ಕ್ಸು, 85.5%. ನನ್ನ ಹೆಸರು ಲಕ್ಷ್ಮಿ ಎಸ್ ಅಂತ, ನಾನು ಶ್ರವಣಹಳ್ಳಿಯಿಂದ ಬರೋದು. ನನ್ನ ರಿಸಲ್ಟು 524, ಪರ್ಸೆಂಟೇಜು 87. ನನ್ನ ಹೆಸರು ಕೀರ್ತನ ಅಂತ, ನಾನು ಹೊಸಪೇಟೆಯಿಂದ ಬರೋದು. ನನ್ನ ಮಾರ್ಕ್ಸ್ 572. ನನ್ನ ಹೆಸರು ಹರ್ಷ ಅಂತ, ನಮ್ಮ ಅಪ್ಪನ ಹೆಸರು ವೆಂಕಟೇಶ್, ನಮ್ಮ ಅಮ್ಮನ ಹೆಸರು ಜ್ಯೋತಿ, ನಮ್ಮೂರು ನಿಲ್ವಾಗ್ಲು. ನನ್ನ ಪರ್ಸೆಂಟೇಜ್ 87. ನನ್ನ ಹೆಸರು ಭಾಗ್ಯಲಕ್ಷ್ಮಿ, ನಾನು ಧರ್ಮಪುರದಿಂದ ಬರ್ತೀನಿ. ನಮ್ಮ ಅಪ್ಪನ ಹೆಸರು ಗಿರಿನಾಯಕ, ಅಮ್ಮನ ಹೆಸರು ಲಕ್ಷ್ಮಿ. ನನ್ನ ಮಾರ್ಕ್ಸು 554. ನನ್ನ ಹೆಸರು ಮಂಜುಶ್ರೀ, ನಮ್ಮ ಅಪ್ಪನ ಹೆಸರು ಪುಟ್ಟರಾಜು, ನಮ್ಮ ಅಮ್ಮನ ಹೆಸರು ಯಶೋಧ, ಮೋದೂರಿಂದ ಬರ್ತೀನಿ. 86%. ನನ್ನ ಹೆಸರು ಅಮೃತ, ನನ್ನ ತಂದೆ ಹೆಸರು ರಾಮಚಂದ್ರ, ತಾಯಿ ಹೆಸರು ಸರಸ್ವತಿ. ನಾನು ಬೀಜನಹಳ್ಳಿಯಿಂದ ಬರೋದು. ನಂದು ಮಾರ್ಕ್ಸ್ ಬಂದು 570, ಪರ್ಸೆಂಟೇಜ್ 95. ನನ್ನ ಹೆಸರು ಐಶ್ವರ್ಯ ಎಸ್ ಎಂ, ನಾನು ಎಂಶೆಟ್ಟಳ್ಳಿಯಿಂದ ಬರ್ತೀನಿ. ನಮ್ಮ ತಂದೆ ಹೆಸರು ಮಹಾದೇವ, ನಮ್ಮ ಅಮ್ಮನ ಹೆಸರು ಶೋಭಾ. ನಾನು 91%. ನನ್ನ ಹೆಸರು ಲಕ್ಷ್ಮಿ, ನಮ್ಮ ಅಪ್ಪನ ಹೆಸರು ಪಾಲಕ್ಷಗೌಡ, ನಮ್ಮ ಅಮ್ಮನ ಹೆಸರು ಸುಭದ್ರ. ನನ್ನ ಪರ್ಸೆಂಟೇಜ್ 89. ನನ್ನ ಹೆಸರು ಅರುಣಾದೇವಿ, ನಮ್ಮ ಅಪ್ಪನ ಹೆಸರು ಮಲ್ಲಿಕಾರ್ಜುನ ಸ್ವಾಮಿ, ನಮ್ಮ ಅಮ್ಮನ ಹೆಸರು ಶ್ರುತಿ. ನನ್ನ ಪರ್ಸೆಂಟೇಜ್ 90. ನನ್ನ ಹೆಸರು ಅರ್ಚನಾ, ನನ್ನ ತಂದೆ ಹೆಸರು ಶಿವರಾಮ್, ತಾಯಿ ಹೆಸರು ಮಹಾದೇವಿ. ನಾನು ಮಾಕನಹಳ್ಳಿ ಪಾಳ್ಯ ಪ್ರೇಪಟ್ಟಣದಿಂದ ಬರೋದು. ನನ್ನ ಪರ್ಸೆಂಟೇಜ್ 93. ನನಗೆ ಇತಿಹಾಸದಲ್ಲಿ 100ಕ್ಕೆ 100 ಅಂಕಗಳು. ನನ್ನ ಹೆಸರು ಗೀತಾ, ತಂದೆ ಹೆಸರು ಬಸವಣ್ಣ, ತಾಯಿ ಹೆಸರು ಗಾಯತ್ರಿ. ನನ್ನ ಪರ್ಸೆಂಟೇಜು 99. ಇಲ್ಲಿ ನಮ್ಮಲ್ಲಿ ಆರ್ಟ್ಸಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಓದ್ತವೆ. ನಮ್ಮ ಟೀಚರು ಅಥವಾ ಲೆಕ್ಚರರ್ಸ್ಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾಕೆಂದರೆ ಈ ಮಕ್ಕಳು ಪರ್ಸೆಂಟೇಜ್ ನೋಡಿದ್ರಿ, HGP GPS ಮಕ್ಕಳಾದ್ರೂ ಒಂದು ಮಗು ಸೋಷಿಯಾಲಜಿನಲ್ಲಿ 100 ತಗೊಂಡಿದ್ದಾಳೆ, ಹಿಸ್ಟ್ರಿಲಿ 100 ತಗೊಂಡಿದ್ದಾಳೆ. ಹಿಸ್ಟ್ರಿಲಿ 100 ಮತ್ತು ಸೋಷಿಯಲ್ 100 ತಗೊಳ್ಳೋದು ತುಂಬ ಕಷ್ಟ ಈ ಕಾಲದಲ್ಲಿ. ಅಂಥದ್ರಲ್ಲೂ ಕೂಡ ನಮ್ಮ ಮಕ್ಕಳು ತಗೊಂಡಿದ್ದಾರೆ. ನಮ್ಮ ಉಪನ್ಯಾಸಕರು ಮತ್ತು ಮಕ್ಕಳು ಇಬ್ಬರು ಸೇರಿ ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. ಕಾಲೇಜಿನ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ತಂದೆ ಹೆಸರು ಮಾದೇಗೌಡ, ತಾಯಿ ಹೆಸರು ಪಲ್ಲವಿ, ಮತ್ತು ಊರು ಜನ್ಸೋಗೆ. ನಂದು ಸೆಕೆಂಡ್ PUCಲಿ ಮಾರ್ಕ್ಸು 577, ಪರ್ಸೆಂಟೇಜು 96, ಮತ್ತು ಅಕೌಂಟ್ಸಲ್ಲಿ 100ಕ್ಕೆ 100 ಮಾರ್ಕ್ಸ್. ಬಿಂದು
ನನ್ನ ಹೆಸರು ಬಿಂದು KL. ನಾನು 3 ಕೆಂಪೇಕೊಪ್ಲು. ತಂದೆ ಹೆಸರು ಲೋಕೇಶಾಚಾರಿ, ತಾಯಿ ಹೆಸರು ಪ್ರಮೀಳಾ. ನಂದು PU ಅಲ್ಲಿ ಮಾರ್ಕ್ಸು 573. ನನಗೆ ಎಕನಾಮಿಕ್ಸಲ್ಲಿ 100ಕ್ಕೆ 100 ಮಾರ್ಕ್ಸ್. ಎಲ್ಲರೂ ಮಾತಾಡಬೇಕು, ಎಲ್ಲರೂ. ನನ್ನ ಹೆಸರು ಚಂದ್ರಿಕಾ. ನಮ್ಮೂರು ಸಣ್ಣಗೌಡರು ಕಾಲೋನಿ. ನಮ್ಮ ಅಪ್ಪನ ಹೆಸರು ದಿವಾಕರ. ನಮ್ಮ ತಾಯಿ ಹೆಸರು ಶಾಂತಿ. ನಮ್ಮ PU-ನಲ್ಲಿ ಮಾರ್ಕ್ಸ್ 576, ಪರ್ಸೆಂಟೇಜು 96. ನನ್ನ ಹೆಸರು ಕವನ. ನಮ್ಮೂರು ಕಲ್ಕುಂಡ್ಗೆ. ತಂದೆ ಹೆಸರು ತಮ್ಮನಾಯ್ಕ, ತಾಯಿ ಚಂದ್ರಿಕಾ. ನಂದು PU-ಅಲ್ಲಿ ಮಾರ್ಕ್ಸು 565, ಎಕನಾಮಿಕ್ಸಲ್ಲಿ ಔಟ್ ಆಫ್ ಹೋಗ್ತಾನೆ. ನನ್ನ ಹೆಸರು ಚನ್ನಜಮ್ಮ, ತಂದೆ ಹೆಸರು ಜಯರಾಮ, ತಾಯಿ ಹೆಸರು ಸರ್ವಮಂಗಳ. ನನ್ನ ಊರು ಕೆಂಪೇಕೊಪ್ಲು. ಸೆಕೆಂಡ್ PUCಲಿ 529, ಪರ್ಸೆಂಟೇಜು 88. ನನ್ನ ಹೆಸರು ಆಸಿಯಾ ಬಾನು. ನನ್ನ ತಂದೆ ಹೆಸರು GK ನಯಾಸ್ ಪಾಷಾ. ನನ್ನ ತಾಯಿಯ ಹೆಸರು ಗುಲ್ಶದ್ ಬಾನು. ಸೆಕೆಂಡ್ PUC ಪರ್ಸೆಂಟೇಜ್ 91. ನನ್ನ ಹೆಸರು ಅಕ್ಷಿತಾ. ತಂದೆ ಹೆಸರು ಗೋವಿಂದ, ತಾಯಿ ಹೆಸರು ಚಂದ್ರಕಲಾ. ನಂದು ಸೆಕೆಂಡ್ PUCಲಿ 541, ನನ್ನ ಪರ್ಸೆಂಟೇಜು 90%. ಊರು ಸಣ್ಣನಹಳ್ಳಿ. ನನ್ನ ಹೆಸರು ಸಂಜನಾ. ನಮ್ಮ ಅಪ್ಪನ ಹೆಸರು ಸುಜ್ಞಾನಮೂರ್ತಿ. ನಮ್ಮ ಅಮ್ಮನ ಹೆಸರು ಪ್ರಮೀಳಾ. ನಂದು ಸೆಕೆಂಡ್ PUCಲಿ ಮಾರ್ಕ್ಸು 517, 86%. ನನ್ನ ಹೆಸರು ಸಿಂಚನ. ನನ್ನ ತಂದೆ ಹೆಸರು ರವಿಚಾರಿ, ತಾಯಿ ಹೆಸರು ನೀಲಮ್ಮ. ನನ್ನ ಪರ್ಸೆಂಟೇಜ್ ಬಂದ್ಬಿಟ್ಟು 90%, 544. ಊರು ಕಲ್ಕಡ. ನನ್ನ ಹೆಸರು ಸುಮಾ. ನಮ್ಮ ತಂದೆಯ ಹೆಸರು ರಾಜು, ನಮ್ಮ ತಾಯಿಯ ಹೆಸರು ಲಕ್ಷ್ಮಿ. ನನ್ನ PUC ಮಾರ್ಕ್ಸ್ 535, ನನ್ನ ಪರ್ಸೆಂಟೇಜ್ 89%. ನನ್ನ ಹೆಸರು ಕಾವ್ಯಸ್ಸು. ನಮ್ಮ ಅಪ್ಪನ ಹೆಸರು ಶ್ರೀನಿವಾಸು, ನಮ್ಮ ಅಮ್ಮನ ಹೆಸರು ಸರಿತಾ. ನನ್ನ ಸೆಕೆಂಡ್ PUC ಮಾರ್ಕ್ಸು 569, ನನ್ನ ಪರ್ಸೆಂಟೇಜು 95%. ನಾನು ಇರೋದು ಹುಣಸೂರಲ್ಲಿ. ನನ್ನ ಹೆಸರು ಸ್ಪಂದನ. ನನ್ನೂರು ಅಗನಹಳ್ಳಿ ಮಟ್ಟಿಕೊಪ್ಪಲು. ತಂದೆ ಹೆಸರು ಸ್ವಾಮಿ, ತಾಯಿ ಹೆಸರು ತುಳಸಿ. ನನ್ನ ಮಾರ್ಕ್ಸ್ 517, 86%. ನನ್ನ ಹೆಸರು ಅಶ್ವಿನಿ ಹೆಸರು. ನನ್ನ ತಂದೆ ಹೆಸರು ಸೋಮಶೇಖರ್, ನನ್ನ ತಾಯಿ ಹೆಸರು ರೇಣುಕಾ. ನಮ್ಮೂರು ಕೆಂಪೇಕೊಪ್ಲು. ನಂದು ಮಾರ್ಕ್ಸು 538, ಪರ್ಸೆಂಟೇಜು 90. ನನ್ನ ಹೆಸರು ಗಾನವಿ. ನಾನು ಸೆಕೆಂಡ್ PUC ಗರ್ಲ್ಸ್ ಜೂನಿಯರ್ ಕಾಲೇಜಲ್ಲಿ ಓದಿದ್ದು. ನನ್ನ ಅಪ್ಪನ ಹೆಸರು ರೇವಣ್ಣ, ತಾಯಿ ಹೆಸರು ಲೋಲಾಕ್ಷಿ. ನಮ್ಮೂರು ಚೆನ್ಸೋಗೆ. ನಂದು PUC ಮಾರ್ಕ್ಸು 565, ಪರ್ಸೆಂಟೇಜು 94%. ನನ್ನ ಹೆಸರು ವರ್ಷಿಣಿ. ನಮ್ಮ ಅಪ್ಪನ ಹೆಸರು ಜಗದೀಶ್, ಅಮ್ಮನ ಹೆಸರು ಶೈಲಜಾ. ನನ್ನ ಮಾರ್ಕ್ಸ್ 596, ಪರ್ಸೆಂಟೇಜ್ 87. ನನ್ನ ಹೆಸರು ಚಂದು. ನನ್ನ ತಂದೆ ಹೆಸರು ಗರಿಗೌಡ, ತಾಯಿ ಹೆಸರು ಲಕ್ಷ್ಮಿ. ನನ್ನ ಊರು ಚನ್ನಮಗೆರೆ. ಮಾರ್ಕ್ಸ್ 563, ಪರ್ಸೆಂಟೇಜ್ 93. ನನ್ನ ಹೆಸರು ಕೀರ್ತನ SP. ನನ್ನ ತಂದೆ ಹೆಸರು ವೆಂಕಟೇಶ್, ತಾಯಿ ಹೆಸರು ಶೋಭಾ. ನಾನು ಸಣ್ಣನಹಳ್ಳಿಯಿಂದ ಬಂದಿರೋದು. ಪರ್ಸೆಂಟೇಜ್ 95%, ಮಾರ್ಕ್ಸ್ 575. ನನ್ನ ಹೆಸರು ದೀಕ್ಷಿತಾ. ನಮ್ಮ ತಂದೆಯ ಹೆಸರು ನಾಗೇಂದ್ರ KL. ನನ್ನ ತಾಯಿಯ ಹೆಸರು ನಜೀವಿ. ನಾನು ಹುಣಸೂರಿಂದ ಬಂದಿರೋದು. ನನ್ನ ಪರ್ಸೆಂಟೇಜ್ 94. I am Rushana. I am a daughter of Amadukar Malayam. ಪರ್ಸೆಂಟೇಜ್ I got scored at 577, 96.16%. I am from Mysore. ನನ್ನ ಹೆಸರು ಲಿಂಬಾ. ಅಪ್ಪನ ಹೆಸರು ಅಯಾಜ್ ಅಹಮದ್. ಅಮ್ಮನ ಹೆಸರು ಸಮೀರಾ. ನಮ್ಮೂರು ಹುಣಸೂರು. ಮಾರ್ಕ್ಸು 525, ಪರ್ಸೆಂಟೇಜ್ 87. ನನ್ನ ಹೆಸರು ಚೈತ್ರ CN. ನಾನು ಹುಣಸೂರಿಂದ ಬರ್ತಾ ಇರೋದು. ನನ್ನ ಮಾರ್ಕ್ಸ್ ಬಂದುಬಿಟ್ಟು 529. ನನ್ನ ತಾಯಿ ಹೆಸರು ರಾಧಾ, ನನ್ನ ತಂದೆ ಹೆಸರು ನಾಗರಾಜ್. ನನ್ನ ಹೆಸರು ಇಂಪನ. ನಮ್ಮ ಅಪ್ಪನ ಹೆಸರು ದೈಕುಮಾರ್. ನಮ್ಮ ಅಮ್ಮನ ಹೆಸರು ನಾಗರತ್ನ. ನಮ್ಮೂರು ಅಣ್ಣೂರು. ನನ್ನ ಮಾರ್ಕ್ಸ್ 525, ಪರ್ಸೆಂಟೇಜ್ 87. ಸ್ನೇಹಿತರೆ, ಬಂಧುಗಳೇ, ನಮ್ಮಲ್ಲಿ ಕಾಮರ್ಸಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ವಿದ್ಯಾರ್ಥಿನಿಯರು ಮಾತಾಡೋದು ನೋಡಿದ್ದೀರಿ. ಎಲ್ಲ ಹಳ್ಳಿ ಮಕ್ಕಳು ಅಥವಾ ಕೂಲಿ ಕಾರ್ಮಿಕರ ಮಕ್ಕಳು, ಸುಸ್ಥಿತರ ಮಕ್ಕಳು ಇದ್ದಾರೆ, ಆದರೆ ಒಳ್ಳೆಯ ಅಂಕಗಳು ಪಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲಿ 3 ಕಾಂಬಿನೇಷನ್ ಇರೋದ್ರಿಂದ 3 ಕಾಂಬಿನೇಷನಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. 96% ಹೆಚ್ಚಿಗೆ ಕಾಮರ್ಸಲ್ಲಿ ಬಂದಿದೆ. 165 ಮಕ್ಕಳಿಗೆ 155 ಮಕ್ಕಳಷ್ಟು ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಜೊತೆಗೆ ಅವರ ಉದ್ದೇಶಗಳೇನು ಅಂದರೆ ಮುಂದೆ MBA, MCOM ಅಥವಾ ಕಂಪ್ನಿ ಸೆಕ್ರೆಟ್ರಿ,
CA ಮಾಡಬೇಕು, ಆಡಿಟರ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾರೆ. ಅವರಿಗೆ ನಾವು ಎಷ್ಟು ಅವಕಾಶ ಇದೆಯೋ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಮೈಸೂರಿಂದ ಒಳ್ಳೆ ಎಕ್ಸ್ಪರ್ಟ್ ಕರೆಸಿ ಪಾಠ ಮಾಡಿಸಿದ್ದೀವಿ. ನಮ್ಮ ಉಪನ್ಯಾಸಕರು ತೀರಾ ಉತ್ಕೃಷ್ಟ ಲೆವೆಲಲ್ಲಿ ಅವರುಗಳಿಗೆ ಒಳ್ಳೆ ಫಲಿತಾಂಶ ಪಡ್ಕೊಳ್ಳಿಕ್ಕೆ ಪಾಠ ಪ್ರವಚನ ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ತಾವು ನಾಗರಿಕ ಬಂಧುಗಳು ನಿಮ್ಮ ಮಕ್ಕಳನ್ನ ನಮ್ಮ ಕಾಲೇಜ್ ಸೇರಿಸಿದ್ರೆ ಖಂಡಿತ ಒಳ್ಳೆಯ ಶಿಕ್ಷಣ ಕೊಡ್ತೀವಿ. ಕೇವಲ ನಾವು ತಗೊಳ್ಳೋದು ಸರ್ಕಾರಿ ಶುಲ್ಕ ಮಾತ್ರ. ನಮ್ಮ ಕಾಲೇಜಿನ ಟೈಮಿಂಗ್ಸ್ ಇರೋದು 9:30ಯಿಂದ 3 ಗಂಟೆವರೆಗೂ ಉತ್ತಮ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ. ತರಗತಿಗಳು ಚೆನ್ನಾಗಿದೆ, ಉಪನ್ಯಾಸಕರು ಖಾಯಂ ಉಪನ್ಯಾಸಕರಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಸಮಸ್ತ ನಾಗರಿಕರು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಮತ್ತೊಮ್ಮೆ ಪ್ರಾಂಶುಪಾಲನಾಗಿ ನಮ್ಮೆಲ್ಲ ಉಪನ್ಯಾಸಕರ ಕಾಲೇಜಿನ ಆಡಳಿತ ಮಂಡಳಿ ಪರವಾಗಿ ಕೋರ್ತಾ ಇದ್ದೀವಿ. ಮೈಸೂರಿನ ನಾಗರಿಕ ಬಂಧುಗಳೇ, SSLC ಪರೀಕ್ಷೆ ಆದ ತಕ್ಷಣ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಅಥವಾ ಬೇರೆ ಬೇರೆ ಉನ್ನತ ವ್ಯಾಸಂಗ ಕಳಿಸ್ಲಿಕ್ಕೆ ಕಾಲೇಜು ಹೋಗ್ತಿರ್ತೀರಿ. ನಮ್ಮ ಹುಣಸೂರು ಪಟ್ಟಣದಲ್ಲಿ ಅತಿ ದೊಡ್ಡ ಕಾಲೇಜು ನಮ್ಮ ಪಾಲಕಿಯರ ಸರ್ಕಾರಿ ಕಾಲೇಜು. ನಾನು ಮೊದಲೇ ಹೇಳಿದ ಹಾಗೆ ಕಲೆ, ವಾಣಿಜ್ಯ ಮತ್ತು ವಿಜ್ಞಾನ 3 ವಿಷಯಗಳಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೀವಿ. ಸರ್ಕಾರ ವ್ಯವಸ್ಥೆ ಮಾಡಿದೆ. ವಿಜ್ಞಾನ ವಿಭಾಗದಲ್ಲಿ 2 ಸೆಕ್ಷನ್ಗಳಿದೆ. 6 ಜನ ಉಪನ್ಯಾಸಕರು ಕಾಯಮಿದ್ದಾರೆ. ಅತ್ಯುತ್ತಮವಾದ ಪ್ರಯೋಗಾಲಯಗಳು ಬೇಕೇ ಬೇಕಾಗ್ತದೆ ವಿಜ್ಞಾನ ವಿಷಯಕ್ಕೆ. ಯಾಕೆಂದರೆ ವಿಜ್ಞಾನ ವಿಷಯ ಕಲಿಬೇಕು ಅಂದರೆ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಬೇಕೇ ಬೇಕು. ವಾಣಿಜ್ಯ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ಗೂ ಕೂಡ ಒಂದು ಕಾಂಬಿನೇಷನ್ ಇರೋದ್ರಿಂದ ಅತ್ಯುತ್ತಮವಾದ ಲ್ಯಾಬೊರೇಟರಿ ಫೆಸಿಲಿಟಿ ನಮ್ಮಲ್ಲಿದೆ. ಬಹುಶಃ ಸರ್ಕಾರಿ ಕಾಲೇಜಿನಲ್ಲಿ ಯಾವುದೇ ಖಾಸಗಿ ಕಾಲೇಜಿಗೆ ಕಡಿಮೆ ರೀತಿ ಲ್ಯಾಬೊರೇಟರಿಗಳಿದೆ. ನಾವು ಮುಂದೆ ನೋಡ್ತೀವಿ, ನಮ್ಮ RCA ಚಾನೆಲ್ ಅವರು ಅದನ್ನು ಪೂರ್ತಿ ಕವರೇಜ್ ಮಾಡಿ ನಿಮ್ಗೆ ತೋರಿಸ್ತಾರೆ. ಈ ಸದುಪಯೋಗ ನೀವು ಪಡಿಸ್ಕೋಬೇಕು. ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಮಾಡಿದೆ. ನಮ್ಮ ಉತ್ತಮವಾದ ವಿದ್ಯಾರ್ಥಿಗಳು ಬಡವ, ಶ್ರೀಮಂತ ಅಥವಾ ಈಗ ದಲಿತ ಅನ್ನೋ ಒಂದು ಭೇದ ಭಾವ ಇದೆ. ಎಲ್ಲರಿಗೂ ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ಸುರಕ್ಷಿತ ರೀತಿಯಲ್ಲಿ ವ್ಯಾಸಂಗ ಕೊಡ್ತೀವಿ. ಜೊತೆಗೆ ವಿಜ್ಞಾನ ವಿಷಯದಲ್ಲಿ ನಾವು ವರ್ಷ ಪೂರ್ತಿ CET, NEET ಕೋಚಿಂಗ್ ಕ್ಲಾಸಸ್ ಉಚಿತವಾಗಿ ಕೊಡ್ತೀವಿ. ಅದಕ್ಕೆ ನಮ್ಮ ತಾಲೂಕಿನ ಹಿಂದಿನ ಶಾಸಕರು ಅಥವಾ ಈಗಿರುವ ಶಾಸಕರು ಇಬ್ಬರು ಕೂಡ ನಮಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಮುಂದಿನ ವರ್ಷ ಮಾಡ್ಬೋದು. ಹಾಗಾಗಿ
ತಾವುಗಳು ಈ ಒಂದು ಅನುಕೂಲಗಳನ್ನು ಪಡ್ಕೊಂಡು ನಮ್ಮ ಹುಣಸೂರು ಕಾಲೇಜಿನಲ್ಲಿ ಏನಿದೆ, ನಮ್ಮ ಗರ್ಲ್ಸ್ PU ಕಾಲೇಜು ಅಥವಾ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇಲ್ಲಿ ವ್ಯಾಸಂಗ ಮಾಡಿಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಡಬೇಕು ಅಂತ ಕೋರ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಹಿಂದೆ ನಿಂತಿರ್ತಕ್ಕಂಥ ಮಕ್ಕಳು ಎಡಭಾಗದಲ್ಲಿರ್ತಕ್ಕಂಥ ಉಪನ್ಯಾಸ ಮಿತ್ರರು ಇವತ್ತು ರಜಾ ಆಗಿರೋದ್ರಿಂದ ಕೆಲವೇ ಉಪನ್ಯಾಸ ಬಂದಿದ್ದಾರೆ. ಮಕ್ಕಳು ಇಲ್ಲಿ 7 ಜನ ನಿಂತಿದ್ದಾರೆ. 7 ಜನರು ಕೂಡ ಮೊದಲು ಅವರು ಬೇರೆ ಬೇರೆ ಕಡೆ ಹೋಗ್ಬೇಕು ಅಂತಿದ್ರು ಖಾಸಗಿ ಕಾಲೇಜುಗಳಿಗೆ. ಅವರ ತಂದೆನೋ ಅವರ ಸ್ನೇಹಿತರು ಯಾರೋ ಹೇಳಿ ಸೇರಿಸಿದಾಗಿ ಅವರು ಉತ್ತಮವಾದಂತಹ ಒಂದು ಫಲಿತಾಂಶ ಪಡ್ಕೊಂಡಿದ್ದಾರೆ. ಯಾವುದೇ ಒಂದು ನಗರ ಪ್ರದೇಶದಲ್ಲಿ ಇರತಕ್ಕಂಥ ಸೌಲಭ್ಯಗಳು ನಮ್ಮಲ್ಲಿದೆ. ಈ ಸೌಲಭ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಅತ್ಯುತ್ತಮವಾದ 2 ಫಿಸಿಕ್ಸ್ ಕೆಮಿಸ್ಟ್ರಿ ಲ್ಯಾಬೊರೇಟರಿ ವ್ಯವಸ್ಥೆ ಮಾಡಿಕೊಂಡಿದೆ. ಜೊತೆಗೆ ಈ ಒಂದು ಸಮಯದಲ್ಲಿ ದಾನಿಗಳನ್ನ ಯಶಸ್ಸಲೇಬೇಕು. ಮೊದಲನೇದಾಗಿ ನಮ್ಮ ಮಾನ್ಯ ಶಾಸಕರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಬರಿತಿಬ್ಬೇಗೌಡರು 8 ಲಕ್ಷ ಕೊಟ್ಟು ಜೀವಶಾಸ್ತ್ರ ಪ್ರಯೋಗಾಲಯವನ್ನು ಅತ್ಯಾಧುನಿಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ವಿನ್ಯಾಸಗೊಳಿಸಿದ್ದಾರೆ. ಹಾಗೇನೆ ನಮ್ಮ ಮೈಸೂರಿನ ಭಾರತ್ ನೋಟ್ ಪ್ರಿಂಟಿಂಗ್ ಮಿಲ್ ಅಂತ ಏನಿದೆ, ಪೇಪರ್ ಮಿಲ್ ಅಂತ ಏನಿದೆಯೋ BNPM, ಆ BNPM RBIನ ಒಂದು ಅಂಗವಾಗಿದ್ದರಿಂದ ಸುಮಾರು 25 ಲಕ್ಷ ಕೊಟ್ಟು ಅತ್ಯಾಧುನಿಕವಾದಂತಹ ಒಂದು ಕಂಪ್ಯೂಟರ್ ಪ್ರಯೋಗಾಲಯದಲ್ಲಿ ಮತ್ತೆ ಇನ್ಫೋಸಿಸ್ ಫೌಂಡೇಶನ್ ಇಂದ ಒಂದು ಸುಸಜ್ಜಿತವಾದಂತಹ ಶೌಚಾಲಯವು ಅತ್ಯಾಧುನಿಕವಾಗಿ ಬರ್ತಾ ಇದೆ. ಹಾಗೇನೆ ಬೇರೆ ಬೇರೆ ನಗರದ ದಾನಿಗಳು, ಮೈಸೂರು ನಗರದ ದಾನಿಗಳು, ನಮ್ಮ ಉಪನ್ಯಾಸಕರು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಒಂದು ಕೋರಿಕೆ ಏನು ಅಂದರೆ, ಈ ನಮ್ಮ ನಗರದಲ್ಲಿರ್ತಕ್ಕಂತಹ ಅತ್ಯುತ್ತಮವಾದ ಒಂದು ಬಾಲಕಿಯರ ಸರ್ಕಾರಿ ಪದವಿ ಪ್ರಕಾರ ಒಂದ್ಸಾರಿ ಒಳಗಡೆ ಬಂದರೆ ನಾವು ಮಕ್ಕಳು ಯಾವುದೇ ಕಾರಣಕ್ಕೆ ಹೊರಗಡೆ ಕಳಿಸಲ್ಲ. 9 ಗಂಟೆಗೆ ಒಳಗಡೆ ಬಂದರೆ 4 ಗಂಟೆಗೆ ಹೊರಗಡೆ ಹೋಗೋದು ಮಕ್ಕಳುಗಳು. ಹಾಗಾಗಿ ಅಂತ ಒಂದು ಸುರಕ್ಷಿತವಾಗಿ ಅತ್ಯುತ್ತಮ ಶೌಚಾಲಯ, ಅತ್ಯುತ್ತಮ ಕುಡಿಯುವ ನೀರು, ಅತ್ಯುತ್ತಮ ಕೊಠಡಿಗಳು, ಒಂದು ಕಾಲೇಜಿನಲ್ಲಿ PU ಕಾಲೇಜಿನಲ್ಲಿ ಇಲ್ಲೂ ಇರತಕ್ಕಂಥ ಗ್ರಂಥಾಲಯ, ಜೊತೆಗೆ ಒಂದು ಆಡಿಟೋರಿಯಂ, ಮಿನಿ ಆಡಿಟೋರಿಯಂ ಕೂಡ ಇದೆ. ನಮ್ಮಲ್ಲಿ ಸಂಸ್ಕೃತಿ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಳ್ಳೆ ಉಪನ್ಯಾಸಕರಿದ್ದಾರೆ, ನುರಿತ ಉಪನ್ಯಾಸಕರಿದ್ದಾರೆ. ಎಲ್ಲರೂ ಕೂಡ 10ರಿಂದ 20-30 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ಈ ಒಂದು ಕಾಲೇಜಿನ ಬಗ್ಗೆ ಕಾಳಜಿ ವಹಿಸಿ ಇಡೀ ನಾಗರಿಕರಿಗೆ ತಿಳಿಸಬೇಕು ಅಂತ ಹೇಳಿ ನಮ್ಮ ಹುಣಸೂರಿನ ಪ್ರತಿಷ್ಠಿತವಾದಂಥ ಕೇಬಲ್ ನೆಟ್ವರ್ಕ್ RCM ಕೇಬಲ್ ನೆಟ್ವರ್ಕ್ನ ಮಾಲೀಕರಾದಂಥ ಸಾಯಿನಾಥ್ ಅವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಅವರ ಸಿಬ್ಬಂದಿನ ಕಳಿಸಿ ಒಬ್ಬರು ಮೇಡಮ್ ಇದ್ದಾರೆ ಮತ್ತು ಒಬ್ಬ ನಮ್ಮ ಫೋಟೋಗ್ರಾಫರ್ ಇದ್ದಾರೆ. ಅವರಿಬ್ಬರು ಕೂಡ ತುಂಬ ಕಾಲೇಜಿನ ಬಗ್ಗೆ ಏನೇನು ವ್ಯವಸ್ಥೆಗಳಿದೆ ಅದನ್ನು ಅಚ್ಚುಕಟ್ಟಾಗಿ ಚಿತ್ರೀಕರಣ ಮಾಡಿ ನಮ್ಮ ಮಕ್ಕಳ ಜೊತೆಯಲ್ಲಿ ಸಂದರ್ಶನ ಮಾಡಿ ನಾಗರಿಕರಿಗೆ, ನಮ್ಮ ಹುಣಸೂರು ನಾಗರಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕಾಲೇಜಿನ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಸರ್ಕಾರದ ಪರವಾಗಿ ನಮ್ಮ RCM ನೆಟ್ವರ್ಕ್ನ ಮಾಲೀಕರಾದಂಥ ಸಾಯಿನಾಥ್ ಮತ್ತು ಅವರ ಸಿಬ್ಬಂದಿಯವರಿಗೆ ಅನಂತ ಧನ್ಯವಾದ ತಿಳಿಸ್ತಾ, ಇದೇ ಥರ ಸಹಕಾರ ನಮ್ಮ ಮುಂದುವರಿಲಿ. ನಮ್ಮ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆ ಸರ್ಕಾರ. ಎಲ್ಲರಿಗೂ ಕೊಡ್ತಾ ಇದೆ, ಒಳ್ಳೆಯ ಸ್ಕಾಲರ್ಶಿಪ್ ಬರ್ತಾ ಇದೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಶುಲ್ಕ ಇದೆ, ಉತ್ಕೃಷ್ಟವಾದಂಥ ವ್ಯಾಸಂಗ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ RCM ಚಾನಲ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ಹಿರಿಯ ಉಪನ್ಯಾಸಕರಾದ ಚಂಬಾಸೇಂದ್ರ ಇದ್ದಾರೆ, ಅವರು ಒಂದೆರಡು ಮಾತಾಡ್ತಾರೆ. ಮತ್ತೆ ವಿಜ್ಞಾನ ವಿಭಾಗದಿಂದ ಶಾಂತಕುಮಾರಿ ಅಂತ ಹೇಳಿದ್ದಾರೆ, ಅವರು ಒಂದೆರಡು ಮಾತಾಡಿ ಲಾಭವಾಗಿ ಹೇಳ್ತಾರೆ. ಸೊ ನಾನೀಗ ನಮ್ಮ ಚಂಬಾಸೇಂದ್ರಿಗೆ ನಮ್ಮ ಮೈಕನ್ನು ವರ್ಗಾವಣೆ ಮಾಡ್ತೀನಿ. ಸಮಸ್ತ ಹುಣಸೂರು ತಾಲೂಕಿನ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ನಮ್ಮ ಮಕ್ಕಳ ಕೆಲವು ಏನು ಡಿಸ್ಟಿಂಕ್ಷನ್ ಬಂದಿದ್ದಾರೆ, 65ಕ್ಕೂ ಹೆಚ್ಚು ಮಕ್ಕಳು ಬಂದಿದ್ದಾರೆ ನಮ್ಮ ಕಾಲೇಜಲ್ಲಿ. ಆ ಸಂಬಂಧ ನಾವು ಮಾತನಾಡ್ತಾ ನಮ್ಮ ಕಾಲೇಜು ಏನೇನೆಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ ಅಂತ ಮಾತನಾಡಿದ್ದೀವಿ. ಆ ಸವಲತ್ತುಗಳ ಪೈಕಿ ನಾವು ರಸಾಯನಶಾಸ್ತ್ರ ಮತ್ತು ಕೆಮಿಸ್ಟ್ರಿ ಲ್ಯಾಬೊರೇಟರಿನಲ್ಲಿ ಇದ್ದೀವಿ. ಇಲ್ಲಿ ಸೈನ್ಸ್ ವಿಭಾಗದಲ್ಲಿ ಹೆಚ್ಚು ಡಿಸ್ಟಿಂಕ್ಷನ್ನ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ಸುತ್ತಾ ಇದ್ದಾರೆ. ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ತುಂಬ ಕ್ರಿಯಾಶೀಲ ವ್ಯಕ್ತಿಗಳು, ಭಾಳ ಖಾಸಗಿ ಕೆಲಸಗಳನ್ನೆಲ್ಲ ಬಿಟ್ಟು ಹೆಚ್ಚು ಈ ಕಾಲೇಜಿನ ಅಭಿವೃದ್ಧಿಗೆ ಪ್ರೋತ್ಸಾಹದಾಯಕವಾಗಿ, ಧನಾತ್ಮಕವಾಗಿ ಸ್ಪಂದನೆ ಮಾಡೋದ್ರ ಮೂಲಕ ಈ ಕಾಲೇಜಿನ ಉನ್ನತಿಗೆ ಕಾರಣಕರ್ತರಾದಂಥ ಒಬ್ಬ ಮಹಾನ್ ವ್ಯಕ್ತಿ. ಹೀಗಾಗಿ ಇದರಿಂದ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಆಗಿದೆ.
ಅದೇ ರೀತಿ ನಮ್ಮ ಇನ್ನೊಬ್ಬರು ನಮ್ಮ ಪಕ್ಕದ ಉಪನ್ಯಾಸಕಿ ಶಾಂತಕುಮಾರಿ ಅಂತ ಇದ್ದಾರೆ. ಅವರು ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿ ಉಪನ್ಯಾಸಕರಾಗಿದ್ದಾರೆ. ಅವರಿಂದ ಬಹಳಷ್ಟು ಉತ್ತಮವಾದ ಒಂದು ಬೋಧನೆ ನಮ್ಮ ಮಕ್ಕಳಿಗೆ ದೊರಕಿದೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳೆಲ್ಲರೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಸಂಬಂಧ ನಾವು ನಮ್ಮ ಕಾಲೇಜಿನ ಎಲ್ಲ ಸವಲತ್ತುಗಳನ್ನು ಸಾರ್ವಜನಿಕ ಗಮನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿದ್ದೀವಿ. ಇದಕ್ಕೆ ಪೂರಕವಾಗಿ ನಮ್ಮ ಮೈಸೂರು ತಾಲೂಕಿನಲ್ಲಿ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂತಹ RCN ಚಾನಲ್ ಮಾಲೀಕರಾದಂಥ ಸಾಯಿನಾಥ್ ಅವರು, ಅವರ ಸಿಬ್ಬಂದಿ ವರ್ಗದವರಾದಂತಹ ಕಾವ್ಯ ಮೇಡಮ್ ಅವರು ಮತ್ತು ಕ್ಯಾಮ್ರಾಮ್ಯಾನ್ ಲಿಖಿತ್ ಅವರು ಉತ್ತಮವಾಗಿ ನಮ್ಮ ಈ ಎಲ್ಲ ವಿಚಾರಗಳನ್ನು ಸೆರೆಹಿಡಿದಿದ್ದಾರೆ. ನಿಮಗೆ ಉತ್ತಮ ಸುದ್ದಿಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕೆಲಸ ಈಗ ನಡೀತಾ ಇರಲಿ. ಹುಣಸೂರು ನಾಗರಿಕರಿಗೆ ಉತ್ತಮವಾದ ಸವಲತ್ತುಗಳು ದೊರಕುವುದರ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರಕಲಿ ಅಂತ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಮತ್ತು ಶಾಂತಕುಮಾರಿ ಮೇಡಮ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಶಾಂತಕುಮಾರಿ ಅಂತೇಳಿ ಇಲ್ಲೇ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ 2 ವರ್ಷಗಳ ಹಿಂದೆ ಬೇಯ ಮತ್ತು ಆಲೂರು ಅಂತ ಇಲ್ಲಿ ಕೆಲಸನ ನಿರ್ವಹಿಸಿ ಈಗ ಕಳೆದ ಬಾರಿ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದೀನಿ. ಈ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ನಾನು ಕೂಡ ಈ ಕಾಲೇಜ್ನ ಸ್ಟೂಡೆಂಟೆ. ನಂದು ಎಲ್ಲ ಎಜುಕೇಷನ್ ಬಂದು ಗೌರ್ಮೆಂಟ್ ಕಾಲೇಜಲ್ಲೇ ಮುಗಿಸಿದ್ದು. ಒಂದು ನಾವಿಲ್ಲಿ ಈಗಾಗಲೇ ನಮ್ಮ ಪ್ರಾಂಶುಪಾಲರು ಮತ್ತು ಹಿರಿಯ ಉಪನ್ಯಾಸಕರು ಕಾಲೇಜ್ ಬಗ್ಗೆ ಮತ್ತು ಸರ್ಕಾರಿ ಕಾಲೇಜ್ ಬಗ್ಗೆ ಎಲ್ಲ ವಿಚಾರನ ಹೇಳಿದ್ದಾರೆ. ನಾನು ಮುಖ್ಯವಾಗಿ ಇಲ್ಲಿ ಪೇರೆಂಟ್ಸ್ಗೆ ಪೋಷಕರಿಗೆ ಒಂದೆರಡು ಕಿವಿಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅಂತ ತಗೊಂಡಾಗ ಪೇರೆಂಟ್ಸ್ ಯಾವ ರೀತಿ ನಿರ್ಧಾರಗಳನ್ನು ತಗೋಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಆರ್ಟ್ಸ್ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಾದರೆ ಅವರಿಗೆ ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ಹೆಣ್ಮಕ್ಳನ್ನ ಅಡ್ಮಿಷನ್ ಮಾಡಿಬಿಡ್ತಾರೆ ಸಾಮಾನ್ಯವಾಗಿ. ಈ ಸೈನ್ಸ್ ಅಂತ ಬಂದಾಗ ಪೋಷಕರಲ್ಲಿ ಒಂದು ಭಯ, ಸರ್ಕಾರಿ ಕಾಲೇಜು ಅಲ್ಲಿ ಹೇಗಿರುತ್ತೋ, ಶಿಕ್ಷಕರು ಹೇಗಿರ್ತಾರೋ, ಪ್ರಯೋಗಾಲಯಗಳು ಹೇಗಿದೆಯೋ, ಈ ಒಂದು ಅವನಂಬಿಕೆ ಅವರನ್ನ ಏನು ಮಾಡುತ್ತೆ, ಅವರಲ್ಲಿರೋ ಜೇಬಿನಲ್ಲಿ ಇದೇ ಇದ್ದು ಸಾಲ ಮಾಡಿ ಮಕ್ಕಳನ್ನ ತಗೊಂಡೋಗಿ ಪ್ರೈವೇಟ್ ಕಾಲೇಜ್ಗೆ ಅಡ್ಮಿಷನ್ ಮಾಡೋ ನಿಟ್ಟಿನಲ್ಲಿ ತಂದ್ಬಿಡುತ್ತೆ. ಬಹುಶಃ ಅದು ಅವ್ರ ಹತ್ರ ದುಡ್ಡಿದೆ ಇಲ್ಲ ಅಂತಲ್ಲ ಪ್ರಶ್ನೆ. ಅವ್ರಿಗೇನು ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿಸ್ಬೇಕು, ಸೈನ್ಸಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ, ಅಲ್ಲೂ ಓದಿದ್ರೆ ಮಕ್ಕಳು ಫೇಲ್ ಆಗ್ಬಿಡ್ತಾರೆ, ಪ್ರೈವೇಟ್ ಕಾಲೇಜಿಗೆ ಸೇರಿಸಿದ್ರೆ ಬಹುಶಃ ಒಳ್ಳೆಯ ರ್ಯಾಂಕ್ ತಗೋತಾರೆ, ಮಾರ್ಕ್ಸ್ ತಗೋತಾರೆ ಅನ್ನೋದಷ್ಟೇ ಮಾಡಿರುತ್ತೆ. ಹಾಗೆ ಈ ವರ್ಷದ ಒಂದು ನಿದರ್ಶನಗಳನ್ನ ತಗೊಂಡ್ರೆ, ಎಕ್ಸಾಂಪಲ್ ನಮ್ಮ ಕಾಲೇಜಲ್ಲಿ 104 ವಿದ್ಯಾರ್ಥಿನಿಯರಿದ್ದಾರೆ ಸೈನ್ಸಲ್ಲಿ. ಅದರಲ್ಲಿ 7 ಜನ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ಇವರೆಲ್ಲ ಮಾಮೂಲಿ ಹೇಗೆ ಒಂದು ಸರ್ಕಾರಿ ಕಾಲೇಜಿನ ನಂಬಿ ಬಂದಂಥವ್ರು, ಯಾವುದೇ ಟ್ಯೂಷನ್ ಇಲ್ಲ, ಹಾಗೆ ನಮ್ಮನ್ನ ನಂಬಿ ಮತ್ತೆ ಕಾಲೇಜಿನ ನಂಬಿ, ಹಾಗೆ ನಮ್ಮ ಪ್ರಾಂಶುಪಾಲರನ್ನ ನಂಬಿ ಬಂದಂಥವ್ರು. ಹಾಗೆ ಅವರ ಪರಿಶ್ರಮ ಕೂಡ ತುಂಬ ಇದೆ. ಇಲ್ಲಿ ನಮ್ಮ ಪರಿಶ್ರಮದ ಜೊತೆಗೆ ಮಕ್ಕಳ ಪರಿಶ್ರಮ ಕೂಡ ತುಂಬ ಇದೆ, ಹಾಗೆ ಪೋಷಕರ ಬೆಂಬಲ ಕೂಡ ಇದೆ. ಹಾಗಾಗಿ ಅವರು ಇಂದು 7 ಜನ ಈ ರೀತಿ ಡಿಸ್ಟಿಂಕ್ಷನ್ ತಗೊಳ್ಳೋಕ್ಕೆ ಆಗಿದೆ. ಅದೇ ನಾವು ಪ್ರೈವೇಟ್ ಕಾಲೇಜ್ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕೂಡ ನಮ್ಮ ಮಕ್ಕಳು ಏನು 572 IS ತಗೊಂಡಿದ್ದಾರೆ 600ಗೆ, ಅದೇ ಮಾರ್ಕ್ಸನ್ನ ಅದಕ್ಕಿಂತ ಒಂದು 2-3 ಅಂಕಗಳು ಮಾತ್ರ ಪ್ರೈವೇಟ್ ಕಾಲೇಜಲ್ಲಿ ಬಂದಿರ್ಬೋದು. ಅದು ಬಿಟ್ಟರೆ ನಮ್ಮ ಮಕ್ಕಳು ಕೂಡ ಉತ್ತಮ ಫಲಿತಾಂಶ ಬಂದಿದೆ. ಹಾಗಾಗಿ ಪೋಷಕರಲ್ಲಿ ಒಂದು ಕಿವಿ ಮಾತು, ಯಾವುದೇ ಕಾರಣಕ್ಕೂ ಸರ್ಕಾರಿ ಕಾಲೇಜಿನ ಕಡೆಗಣಿಸದೆ ಮಕ್ಕಳನ್ನ ಇಲ್ಲೇ ಬಂದು ಸೇರಿಸಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ RCN ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಕೊನೆಯದಾಗಿ ಕರ್ನಾಟಕ ಸರ್ಕಾರ ಈ ವರ್ಷದಿಂದ 3 ಪರೀಕ್ಷೆಗಳನ್ನು ಮಾಡ್ತಾ ಇದೆ, ದ್ವಿತೀಯ PUCಗಾಗಲಿ ಅಥವಾ SSLCಗಾಗಲಿ. ಪೋಷಕರು ತಮ್ಮ ಮಕ್ಕಳೇನಾದರೂ ಈ ಪರೀಕ್ಷೆ 1ರಲ್ಲಿ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ 1ರಲ್ಲಿ ಆಗಲಿ ಅದರ ಫಲಿತಾಂಶ 10ನೇ ತಾರೀಕು ಪ್ರಕಟಾಗಿದೆ. ಅನುತ್ತೀರ್ಣ ಅನ್ನೋದಕ್ಕಿಂತ ಪೂರ್ತಿ ಮಾಡೋಕ್ಕಾಗದೇ ಇದ್ರೆ ಮತ್ತೊಂದು ಅವಕಾಶ ಈ ತಿಂಗಳು 29ರಿಂದ ಮಾಡಿಕೊಟ್ಟಿದ್ದಾರೆ. ಅದು ಆಗಲಿಲ್ಲ, ಇನ್ನೊಂದು ಪರೀಕ್ಷೆನ ಬೇರೆ ಮಾಡ್ತಾರೆ. ಹಾಗಾಗಿ ಯಾರೋ ಎದೆ ಗುಂದಿದೆ, ಪೋಷಕರು ಮಕ್ಕಳ ಉತ್ತರ ತಂದಿದೆ, ಮಕ್ಕಳುಗಳು ಕೂಡ ನಿರಾಶೆ ಬೇಸರ ವ್ಯಕ್ತಪಡಿಸಿದೆ. ಮತ್ತೆ 2 ಅವಕಾಶಗಳಿದೆ. ಈ ವರ್ಷದಿಂದ ಏನಾಗಿದೆ, ಒಂದೇ ಮಾರ್ಕ್ಸ್ ಕಾರ್ಡನ್ನು ಕೊಡೋದ್ರಿಂದ ಸಪ್ಲಿಮೆಂಟ್ರಿ ಅಂತ ಇರೋಲ್ಲ, ಅಥವಾ ನಮಗೆ ಮುಂದಿನ ವ್ಯಾಸಂಗ ಇನ್ನೊಂದು ವರ್ಷ ಕಾಯಬೇಕು ಅನ್ನೋ ವ್ಯವಸ್ಥೆಗಳು ಇರಲ್ಲ. ಇದೇ ವರ್ಷ
3 ಪರೀಕ್ಷೆಗಳನ್ನು ಜೂನ್ ಒಳಗಡೆ ಮಾಡೋದ್ರಿಂದ ಪ್ರತಿ ವಿದ್ಯಾರ್ಥಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ 2023-24ನೇ ಸಾಲಿನಿಂದ 3 ಪರೀಕ್ಷೆ ಮಾಡಿರೋದ್ರಿಂದ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ. ಯಾರಾದರೂ ಒಂದು ವೇಳೆ ಕಾಯಿಲೆ ಬಂದು ಅಥವಾ ತಮಗೆ ಏನಾದರೂ ತೊಂದರೆಗಳಾಗಿ ಫಲಿತಾಂಶ ಪಡ್ಕೊಳ್ಳೋದಿದ್ರೆ ಮತ್ತೆ ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಪರೀಕ್ಷೆ ಫಲಿತಾಂಶ ವಿಫಲರಾದ ಅಂತೇಳಿ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ವಿಫಲ ಆಗೋದು ಬೇಡ. ಉಜ್ವಲ ಭವಿಷ್ಯ ಇದ್ದಿರುತ್ತೆ. 2 ಪರೀಕ್ಷೆಗಳಿದೆ, ಆ ಪರೀಕ್ಷೆಗಳನ್ನ ಪೂರ್ಣಗೊಳಿಸಿ ಮುಂದಿನ ಈ ವರ್ಷವೇ ವಾಸನೆಯನ್ನು ಪಡ್ಕೋಬಹುದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಂತ ಹೇಳ್ತಾ, ನಮ್ಮ ಕಾಲೇಜ್ ಬಂದು RCN ಚಾನಲ್ನವರು ಈ ಕಾಲೇಜಿನ ಬಗ್ಗೆ, ಫಲಿತಾಂಶದ ಬಗ್ಗೆ, ಸರ್ಕಾರದ ಒಂದು ಪರೀಕ್ಷೆಗಳ ಬಗ್ಗೆ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಮತ್ತೊಮ್ಮೆ RCN ಚಾನಲ್ನ ಮಾಲೀಕರಾದಂತಹ ಸಾಯಿನಾಥ್ ರವರು ಅವರ ತಂಡಕ್ಕೆ ಅನಂತ